ಆ ಗ್ರಾಮದ ರೈತರು ಮಾತ್ರ ಏತ ನೀರಾವರಿಗಾಗಿ ಬರೋಬ್ಬರಿ 2 ದಶಕಗಳಿಂದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇತ್ತ ಅನುಮೋದನೆ ನೀಡಿ ಅನುದಾನ ನೀಡದ ಸರ್ಕಾರದ ವಿರುದ್ಧ ಸದ್ಯಕ್ಕೆ ಈಗ ಕಿಡಿಕಾರಿದ್ದಾರೆ. ಅರೆ ಏನಿದು ಸ್ಟೋರಿ ಅಂತೀರಾ? ನೀವೇ ನೋಡಿ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಿಮ್ಮನಚೋಡ್ ಗ್ರಾಮದ ಬಳಿಯ ಮುಲ್ಲಾಮಾರಿ ಜಲಾಶಯದಿಂದ ಏತ ನೀರಾವರಿಗಾಗಿ ಕಳೆದ 2 ದಶಕಗಳಿಂದ ಹೋರಾಟ ನಡೆಯುತ್ತಿದೆ. ನೀರು ಹರಿಯೋರ್ಗೂ ಬಿಡೋದಿಲ್ಲ. ರಾತ್ರಿ ಆಗ್ಲಿ ಹಗಲಾಗ್ಲಿ ನಾವು ಎಷ್ಟೊಂದು ಕಷ್ಟಪಟ್ಟು ಪೆಟ್ರೋಲ್ ಆದ್ರೆ ಗಾಡಿ ಹೊತ್ಕೊಂಡು ಬಂದಿದ್ದೇವೆ. ಗ್ರಾಮದಲ್ಲಿರೋ ಕುಳಗಳು ನಿಮ್ಮ ನಾಚಿಕೆ ಆಗಬೇಕು. ಕುಳಗಳಿಗೆ ಐನಾಪುರ ಗ್ರಾಮ ಸೇರಿದಂತೆ 17 ಹಳ್ಳಿಯ ರೈತರ ಹೋರಾಟದ ಫಲವಾಗಿ ಐನಾಪುರ ಏತ ನೀರಾವರಿ ಯೋಜನೆಗೆ 2018-19ನೇ ಸಾಲಿನ ಜಲಸಂಪನ್ಮೂಲ ಇಲಾಖೆ ದರಪಟ್ಟಿ ತಯಾರಿಸಿತ್ತು. ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಐನಾಪುರ ಮತ್ತು ಇತರೆ 17 ಗ್ರಾಮಗಳ ಸುಮಾರು 3710 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇದಕ್ಕೆ ಸಮ್ಮತಿ ನೀಡಿತ್ತು. ಆದರೆ ಕಳೆದ ವಿಧಾನಸಭಾ ಚುನಾವಣೆಯ ಹೊತ್ತಿಗೆ ಚಿಂಚೋಳಿ ಶಾಸಕರಾಗಿರುವ ಡಾಕ್ಟರ್ ಅವಿನಾಶ್ ಜಾಧವ್ ತರಾತುರಿಯಲ್ಲಿ ಅಡಿಗಲ್ಲು ಹಾಕಿ ರೈತರನ್ನ ಮೋಸ ಮಾಡಿದ್ರು. ಸರ್ಕಾರದಿಂದ ಅನುಮೋದನೆ ನೀಡಿದ್ರು, ಯಾವುದೇ ಸರ್ಕಾರ ಬಂದರೂ ಹಣ ಮಾತ್ರ ಬಿಡುಗಡೆ ಮಾಡ್ತಿಲ್ಲ. 15 ವರ್ಷಗಳ ಪರ್ಯಂತರ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ ಮಾಲಿ ಪಾಟೀಲ್ ಅವರು ತಮ್ಮ ಕುಟುಂಬ ಮರ್ತಿದ್ದಾರೆ ವಿನಃ ಈ ಹೋರಾಟವನ್ನು ಮರ್ತಿಲ್ಲ. ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ರೂ ಕೂಡ ಯಾವುದೇ ಸರ್ಕಾರ ಅವರಿಗೆ ಬೆಂಬಲ ಸೂಚಿಸ್ತಾ ಇಲ್ಲ. ಇವರು ಅಂತಲ್ಲ, ಯಾವುದೇ ಸರ್ಕಾರ BJP ಸರ್ಕಾರ ಬಂದಾಗ ಹಾಗೆ ಆಗಿತ್ತು, JDS ಸರ್ಕಾರ ಬಂದಾಗ ಹಾಗೆ, ಈ ಕಾಂಗ್ರೆಸ್ ಸರ್ಕಾರ ಬಂದಾಗೂ ಕೂಡ ಹಾಗೆ 15 ವರ್ಷಗಳ ಪರ್ಯಂತರ ಹೋರಾಟ ನಡೀತಾ ಇದ್ರೂ ಕೂಡ ಇನ್ನೂ ಅನುದಾನವನ್ನು ಮಂಜೂರು ಮಾಡ್ತಾ ಇಲ್ಲ. ಪಾರ್ಲಿಮೆಂಟಲ್ಲಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳು ಅರ್ಥ ಮಾಡ್ಕೊಳ್ಳೋದು ಇಷ್ಟೇ, ಹಸಿವಾದಾಗ ಅಲ್ಲಿರ್ತಕ್ಕಂಥ ಪೇಪರ್ಗಳನ್ನು ಒಗ್ಗರಣೆ ಹಾಕೊಂಡು ತಿನ್ನಕ್ಕೆ ಬರೋದಿಲ್ಲ. ಮತ್ತು ಹಸಿವಾದಾಗ ಅವರೆಲ್ಲರೂ ಕೂಡ ಅನ್ನನೇ ತಿನ್ನಬೇಕು ಅಂತಕ್ಕಂಥ ಜ್ಞಾನ ರಾಜಕಾರಣಿಗಳ ಹತ್ತಿರ ಇತ್ತು ಅಂತಂದರೆ ಈ ನಮ್ಮ ರೈತರಿಗೆ ಏನಾಗ್ತದೆ ಅಂತಂದರೆ ಏತ ನೀರಾವರಿಗೆ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಕೆಳದಂಡೆ ಮುಲ್ಲಾಮಾರಿ ಯೋಜನೆಯಿಂದ ಉಳಿಯುವ 0.567 TMC ಅಡಿ ನೀರಿನಲ್ಲಿ 0.34 TMC ನೀರು ಬಳಸಿಕೊಳ್ಳಲು ಯೋಜನೆ ರೂಪಿಸಲಾಗಿದೆ. 2.86 TMC ಸಾಮರ್ಥ್ಯದ ಈ ಯೋಜನೆ ಕೇವಲ ಬಿಳಿ ಹಾಳೆಯ ಮೇಲಿನ ಲೇಖನವಾಗಿದೆ. ಹೆಸರಿಗಷ್ಟೇ ಯೋಜನೆ ಜಾರಿಯಾಗಿದ್ದು ರೈತರು ಬೆಳೆದ ಬೆಳೆಗಳಿಗೆ ನೀರು ಸಿಗದೆ ಕಂಗಾಲಾಗ್ತಿದ್ದಾರೆ. ಯೋಜನೆ ಜಾರಿಯಾದರೆ ಐನಾಪುರ, ಗಡಿಲಿಂಗದಹಳ್ಳಿ, ಚೆನ್ನೂರ, ಯಲ್ಲಮಡಿ, ಬೆನಕನಹಳ್ಳಿ ಗ್ರಾಮ ಸೇರಿದಂತೆ 17 ಗ್ರಾಮಗಳ ರೈತರಿಗೆ ವರದಾನವಾಗಲಿದೆ. ಒಟ್ಟು 3710 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಸಿಕ್ಕಂತಾಗಲಿದೆ. ಈಗಾಗಲೇ ಸರ್ಕಾರ ಅನುಮೋದನೆ ನೀಡಿದ್ದು 200 ಕೋಟಿಗೂ ಅಧಿಕ ಮೊತ್ತದ ಕಾಮಗಾರಿ ಆರಂಭ ಆಗಬೇಕು. ಆದರೆ ಇಲ್ಲಿಯವರೆಗೂ ಯಾವುದೇ ಒಂದೇ ಒಂದು ಕಲ್ಲು ಸಹ ಹಾಕಿಲ್ಲ ಎನ್ನುವುದು ಈ ಭಾಗದ ರೈತರ ಅಸಮಾಧಾನವಾಗಿದೆ. ಚಿಂಚೋಳಿ ಅಂತಂದರೆ ನಮ್ಮ ಕ್ಷೇತ್ರದ ಜನರಿಗೆ ಬೀದರ್ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಕಲ್ಯಾಣ ಕರ್ನಾಟಕ ಚಿಂಚೋಳಿ ಅಂದ್ರೆ ಯಾಕೋ ನಮ್ಮ ಗಣನೆಗೆ ತೆಗೆದುಕೊಳ್ತಾ ಇಲ್ಲ ರೈತರಿಗೆ. ಇಲ್ಲಿನ ಶಾಸಕರು ಕೂಡ ತಮ್ಮ ಅಧಿಕಾರಾವಧಿಯಲ್ಲಿ 3 ವರ್ಷ ಅಧಿಕಾರಾವಧಿಯಲ್ಲಿ ಏನೋ ನಾನಾ ಪರ್ಯಾಯ ಕೇಳ್ಕೊಂಡು ಅನೇಕ ಹೋರಾಟಗಳು ಮಾಡ್ಕೊಂಡು ಬಂದೆವು. ಆದರೆ ಕೊನೆಯ ಸಂದರ್ಭದಲ್ಲಿ ಚುನಾವಣೆಯ ಹೊತ್ತಿನ ಸಂದರ್ಭದಲ್ಲಿ ಅವ್ರು ಯಾವುದೋ ಒಂದು ಬೂಟಾಟಿಕೆ, ಒಂದು ಮಂತ್ರಗಾರಿಕೆ, ತಂತ್ರಗಾರಿಕೆ, ಕುತಂತ್ರಗಾರಿಕೆ ಇದು ಮಾಡಿ ಮೋಸದ ಅಡಿಗಲ್ಲಿಟ್ಟರು ಸರ್. ಯಾವುದೋ ಆರ್ಥಿಕ ಬಿಟ್ಟು ಅನುಮೋದನೆ ಆಗಿದ್ದಿಲ್ಲ. ಅದು ಸಚಿವ ಸಂಪುಟ ಅನುಮೋದನೆ ಆಗಿತ್ತು, ಆದರೆ ಆರ್ಥಿಕ ಬಿಟ್ಟು ಅನುಮೋದನೆ ಆಗಿಲ್ಲ. ಆರ್ಥಿಕ ಬಿಟ್ಟು ಅನುಮೋದನೆ ಆಗಲ್ದೇ ನಮ್ಮ ತಾಲೂಕಿನಲ್ಲಿರುವ ಕೆಲವೊಂದು ಹಿತೈಷಿಗಳು, ಗ್ರಾಮದಲ್ಲಿ ಕೆಲವೊಂದು ಹಿತೈಷಿಗಳು ಮತ್ತು ಜಿಲ್ಲಾ ಮಟ್ಟದಲ್ಲಿರುವ ಕೆಲವು ಹಿತೈಷಿಗಳು ಸೇರಿಕೊಂಡು ಮೋಸದ ಅಡಿಗಲ್ಲಿಟ್ಟರು ಸರ್. ನಮಗೆ ಭಾಳ ನೋವಾಗಿದೆ ಸರ್ ಈ ವಿಷಯ. ಸೂರ್ಯಚಂದ್ರರಿಗೂ ಕೂಡ ನಮಗಿದು ಭಾಳ ನೋವಿನ ವಿಷಯ. ಆದರೂ ಕೂಡ ನಾವು ಯಾವುದೋ ಮನಸ್ಸಿಗೆ ಹತ್ತಲಾರ್ಕೊಳ್ಳೇ ನಮಗೆ ಮತ್ತೆ ಇವೆಲ್ಲ ಇರೋವೆ, ಸಮಾಜದಾಗ ಇವೆಲ್ಲ ಇರೋವೆ, ನಿರಂತರವಾಗಿ ನಾವು ಹೋರಾಟ ಮಾಡ್ಕೊಂಡು ನಮ್ಮ ಬಂಜಾರ ಭೂಮಿಗಳಿಗೆ ನೀರು ಹರಿಸುವವರೆಗೂ ನಾವು ಹೋರಾಟ ಬಿಡಬಾರ್ದೆಂಬ ನಿಟ್ಟಿನಲ್ಲಿ ಮತ್ತೆ ಇವತ್ತು ನಾವು ಹೋರಾಟವನ್ನು ರೂಪಿಸಿಕೊಂಡು ಹೋರಾಟಗಳು ಮಾಡ್ತೇವೆ. ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿಗಾಗಿ ಜನಪ್ರತಿನಿಧಿಗಳು ರೈತ ಪರ ಅಂತ ಹೇಳುವ ನಾಯಕರು ಚುನಾವಣೆಯಲ್ಲಿ ಗೆದ್ದು ಅಧಿಕಾರದ ಗದ್ದುಗೆ ಹಿಡಿದ ಮೇಲೆ ರೈತರನ್ನ ಮರೆತು ಹೋಗೋದು ಸಾಮಾನ್ಯ. ಅದೇನೇ ಇರಲಿ, ಈಗಾಗಲೇ ರಾಜ್ಯ ಸರ್ಕಾರ ಅನುಮೋದನೆ ನೀಡಿರುವ ಏತ ನೀರಾವರಿ ಯೋಜನೆಗೆ ಈಗಲಾದರೂ ಚಾಲನೆ ನೀಡುತ್ತಾ ಮುಂದಿನ ದಿನಗಳಲ್ಲಿ ಈ ಏತ ನೀರಾವರಿ ಯೋಜನೆಯಿಂದ ರೈತ ಜಮೀನಿಗೆ ನೀರು ಹರಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಬಿರಾದಾರ್ ಜೊತೆ ಸಿದ್ದು ಸಾತಿಹಾಳ್,
ಜಿ ಕನ್ನಡ ನ್ಯೂಸ್ ಕಲಬುರಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.